ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇವತ್ತು ಪರಿವರ್ತನೆಯನ್ನ ಪಡ್ಕೋಬೇಕು ಅನ್ನೋರ್ಗೊಂದು ಸದಾವಕಾಶ ಅಂತ. ಖಂಡಿತ. ಆಮೇಲೆ ಇವತ್ತಿನ ದಿವಸ ಚಿದಂಬರ ರಹಸ್ಯದಲ್ಲಿ ವಿಚಾರವನ್ನ ಹೇಳ್ತಾ ಇದ್ದೆ. ಇದು ಎರಡೂ ಒಂದಕ್ಕೊಂದು ಕೋಇನ್ಸಿಡೆನ್ಸ್ ಆಗ್ತಕ್ಕಂಥ ವಿಚಾರ, ಬರೆದಿಟ್ಕೊಂಡ್ಬಿಡಿ ಚೆನ್ನಾಗಿ. ಚಿದಂಬರದಲ್ಲಿ ಆ ಶನೇಶ್ವರನ ಕಳ್ಕೊಳ್ಳಕ್ಕೆ ಚಿದಂಬರಕ್ಕೆ ಕಾಲಿಡುವಂದೇ ಶನೇಶ್ವರನಿಗೆ ನಾಟ್ಯ ತುಂಬಾ ಇಷ್ಟ. ಯಾಕೆ ಅಂದ್ರೆ ನವಗ್ರಹಗಳಲ್ಲಿ ಒಬ್ಬನೇ ದೇವತೆ ಬಂದಿದ್ದವನು ಅಂದ್ರೆ ಶಿವನ ನಾಟ್ಯ ತಾಂಡವನ್ನು ನೋಡಕ್ಕೆ ಅದೇ ಶನೇಶ್ವರ. ಅದಕ್ಕೋಸ್ಕರ ಅವನಿಗೆ ಶನಿ ಶಿವ ತಾಂಡವ ಸ್ತೋತ್ರ ಶಿವನಾಟ್ಯಗಳನ್ನ ಬಹಳ ಇಷ್ಟಪಡ್ತಾನೆ. ಅಂತ ಒಂದು ಚಿದಂಬರದಲ್ಲಿ ನಾಟ್ಯವನ್ನು ಆಡ್ತಾ ಇರೋ ಸಾಕ್ಷಾತ್ ಪರಮೇಶ್ವರನ ನೃತ್ಯವನ್ನು ನೋಡಕ್ಕೆ ಸರ್ವ ದೇವಾನುದೇವತೆಗಳೇ ಬರ್ತಾರೆ. ಇಂಥ ಒಂದು ದೇವಾನುದೇವತೆಗಳು ಬಂದಿರತಕ್ಕಂಥ ಒಂದು ಸಂಗಮದಲ್ಲಿ ನಾವುಗಳ ರಾತ್ರಿ ಹೊತ್ತು ಅರ್ಧಜಾಮ ದರ್ಶನಕ್ಕೆ ನಿಮ್ಗೆಲ್ಲ ಹೋಗುವಂದ್ರಿ. ಎಲ್ಲ ರೆಡಿ ಇದ್ದೀರಿದ್ದೇನೆ? ಬನ್ನಿ ಹೋಗೋಣ. ಆ ದೇವಸ್ಥಾನದೊಳಗೆ ಕಾಲಿಡ್ತಾ ಇದ್ದೀರಾ. ಒಳಭಾಗದಲ್ಲಿ ಹೋಗಿದಾಗ ಗಣಪತಿ ಸ್ಮರಣೆ ಮಾಡ್ಕೋಬೇಕು. ಮೇಲ್ಗಡೆ ನೋಡಬೇಕು, ನೀವು ಮುಕ್ಕುರ್ಣಿ ವಿನಾಯಕ ಅಂತಿದ್ದಾನೆ. ಆ ಮುಕ್ಕುರ್ಣಿ ವಿನಾಯಕನ ಸ್ಮರಣೆ ಮಾಡ್ಕೊಳ್ಳಿ. ಯಾವ ಕಡೆ? ದಕ್ಷಿಣ ಭಾಗದಿಂದ ಹೋಗ್ಬೇಕು. ದೇವಸ್ಥಾನದ ದಕ್ಷಿಣ ಭಾಗದಿಂದ ಹೋದಾಗ ಮೇಲ್ಗಡೆ ಮುಕ್ಕುರ್ಣಿ ವಿನಾಯಕ ಇದ್ದಾನೆ. ಆ ಮುಕ್ಕುರ್ಣಿ ವಿನಾಯಕನ ಸ್ಮರಣೆ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವನು ಒಂದು ಗೂಡಲ್ಲಿ ಮೇಲ್ಗಡೆ ಕೂತೇನೆ. ದ್ವಾರವನ್ನ ಪಾತಾಳಕ್ಕೆ ಇಳಿಬೇಕು. ಇಳಿಯೋ ಸಮಯದಲ್ಲಿ ಮೇಲ್ಗಡೆ ನೋಡಬೇಕು. ಮೇಲ್ಗಡೆ ನೋಡಿದ್ರೆ ಎಡಭಾಗದಲ್ಲಿ ಅಂದ್ರೆ ದೇವಸ್ಥಾನದ ಎಡಭಾಗದಲ್ಲಿ ನಿಮ್ಮ ಬಲಭಾಗದಲ್ಲಿ ಆ ಗಣಪತಿ ಕೂತಿರ್ತಾನೆ, ಪುಟ್ಟದಾಗ ಕೂತಿರ್ತಾನೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅವನ ಕೇಳ್ಕೋಬೇಕು. ಭಗವಂತ, ಪ್ರದೋಷ ಪೂಜೆಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬರ್ತೀವಿ, ಗಣಪತಿ ಪೂಜೆಗೆ ಬರ್ತೀವಿ, ಎಲ್ಲ ಆಯ್ತು. ಆದ್ರೆ ಈ ಅರ್ಧಜಾಮ ದರ್ಶನಕ್ಕೆ ಬರ್ತಾ ಇದೀವಿ ಅಂದ್ರೇನು? ಪರ್ಮಿಷನ್ ಕೊಡ್ಬೇಕು. ಗಂಡ ಹೆಂಡತಿ ಇಬ್ರು ಬೆಡ್ರೂಮ್ ಅಲ್ಲಿ ಅನ್ಯೋನ್ಯವಾಗಿರೋ ಸಮಯ ಅಂದ್ರೇನು? ಇದನ್ನ ಯಾವತ್ತೂ ಎಲ್ಲಾ ಶಿವ ಆಲಯಗಳಲ್ಲಿ ಅರ್ಧಜಾಮ ದರ್ಶನ ಅಂತ ಮಾಡಿಸ್ತಾರೆ. ಪರಮೇಶ್ವರನ ಉತ್ಸವ ಸಮೇತವಾಗಿ ಪಾರ್ವತಿ ಬೆಡ್ರೂಮ್ಗೆ ಹೋಗ್ಬೇಕು. ಇದು ಕಾನ್ಸೆಪ್ಟ್. ಅಲ್ಲಿ ರಾತ್ರಿ ಎಲ್ಲ ಚರ್ಚೆ ಮಾಡ್ತಾಳೆ, ನಾವಿಷ್ಟೆಲ್ಲ ಲೋಕವನ್ನು ಸೃಷ್ಟಿ ಮಾಡಿದ್ವಿ, ಈ ಲೋಕಕ್ಕೆ ಇರ್ತಕ್ಕಂಥ ಮಕ್ಕಳಿಗೆಲ್ಲ ಕಷ್ಟಗಳಿದೆ, ಇವರೆಲ್ಲ ರಾತ್ರಿ ಬಂದು ಯಾರಾದ್ರೂ ಅರ್ಧಜಾಮ ದರ್ಶನ ಮಾಡ್ತಾರೆ? ಅಯ್ಯೋ ಕರ್ಮ. ಇಂಥ ಒಂದು ಮಹಾನ್ವಿತ ಅನುಗ್ರಹವನ್ನ ಪಡೆದಿರ್ತಕ್ಕಂಥದ್ದೇನು ಅಂದ್ರೆ ಪಾರ್ವತಿ ದೇವಾಯ ಗರ್ಭಗುಡಿಯಲ್ಲಿ ಉಯ್ಯಾಲೆ ಇರುತ್ತೆ. ಆ ಉಯ್ಯಾಲೆಯಲ್ಲಿ ಪಾರ್ವತಿ ಅಮ್ಮನವರು ಸ್ವತಃ ಕೂತ್ಕೊಂಡು ಅವಳು ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. ಇದಕ್ಕೆ ಪ್ರದೋಷ ಕಾಲದಲ್ಲಿ ಈಶ್ವರನ ಪೂಜೆ ಮಾಡಿ ಅವನು ಶುಚಿರ್ಭೂತನಾಗಿ ಸ್ನಾನ ಪೂಜೆ ಪುನಸ್ಕಾರ ಮಾಡಿ ಜಗನ್ಮಾತೆ ಜಗದೀಶ್ವರಿಯ ದರ್ಶನಕ್ಕೆ ಹೋಗ್ತಾನೆ. ಶಿವನು ಹೋದಾಗ ಅಲ್ಲಿರ್ತಕ್ಕಂಥದ್ದು ಪಳ್ಳಿಯಾರ್. ಪಳ್ಳಿಯಾರ್ ಅಂದ್ರೇನು? ನಿದ್ರಾ ಅವಸ್ಥೆಯಲ್ಲಿಗೆ ಹೋಗ್ತಕ್ಕಂಥ ಅವಕಾಶ. ಅಂದ್ರೆ ಜಗದೀಶ್ವರ ನಿದ್ರೆ ಮಾಡ್ತಾನ? ಖಂಡಿತ ಮಾಡಲ್ಲ. ಅವನು ಯಾವತ್ತು ನಿದ್ರೆ ಮಾಡ್ತಾನೆ ಜಗತ್ತೆಲ್ಲ ಮುಚ್ಚೋಗುತ್ತೆ. ಅದಕ್ಕೋಸ್ಕರ ಮೂರನೇ ಕಣ್ಣು ಅವನು ಪ್ರದೋಷ ಕಾಲಕ್ಕೆ ಮಾತ್ರ ನಾವುಗಳು ತೆಗಿತಕ್ಕಂಥ, ಅಂದ್ರೆ ಎರಡೂ ಕಣ್ಣುಗಳು ಮುಚ್ಚಿ ಮೂರನೇ ಕಣ್ಣನ್ನು ತೆಗಿತಾನೆ. ಆದರೆ ಇಲ್ಲಿ ವಿಶೇಷ ಅಂದ್ರೆ ರಾತ್ರಿ ಅರ್ಧಜಾಮ ದರ್ಶನದಲ್ಲಿ ಅವನ ಉತ್ಸವ ಮೂರ್ತಿ. ಈ ಚಿದಂಬರದಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ಎಷ್ಟು ಚೆನ್ನಾಗಿ ನೋಡ್ಬೋದು ನೀವು ಅಂದ್ರೆ, ಪ್ರತಿಯೊಂದು ಶಿವಾಲಯದಲ್ಲಿ ಜಾಸ್ತಿ ಏನಿಲ್ಲಪ್ಪ, 1,80,000 ದೇವಾಲಯಗಳಿದೆ. ಎಂಟೈರ್ ಸೌತ್ ಕರ್ನಾಟಕ ಬಿಟ್ಟು ತಮಿಳುನಾಡು, ಕೇರಳ, ಆ ಕೊನೆಯ ಭಾಗ ಆಂಧ್ರದವರೆಗೂ ಆ ದೇವಸ್ಥಾನಗಳು ಬರೀ ಶಿವಂದೇ. ಇಷ್ಟು ದೇವಸ್ಥಾನಗಳಲ್ಲಿ ಪಳ್ಳಿಯಾರಂತ ಎಲ್ಲಾ ಪಾರ್ವತಿ ದೇವಾಲಯಗಳು ಪಕ್ಕದಲ್ಲಿರುತ್ತೆ. ಪುಟ್ಟದಾಗಾದ್ರೂ ಇಟ್ಟಿರ್ತಾರೆ. ಅಲ್ಲಿ ಉಯ್ಯಾಲೆ ಮೇಲೆ ಜಗನ್ಮಾತೆ ವಿರಾಜಮಾನವಾಗಿ ಕೂತಿರ್ತಾಳೆ. ಅವಳಿಗೆ ನೈವೇದ್ಯ ಭಕ್ಷ್ಯ ಭೋಜನಗಳನ್ನ ಇಟ್ಟು ಹೂವೆಲ್ಲ ಇಟ್ಟು ನೀವುಗಳು ಯಾವತ್ತೂ ಒಂದು ಪ್ರಸ್ಥಕ್ಕೆ ಹೋಗ್ತಿರೋ, ಅಷ್ಟು ಚೆನ್ನಾಗಿ ನೋಡ್ತಿರೋ ಆ ರೀತಿ ಪ್ರತಿದಿನ ನಡೆಯುತ್ತೆ. ಅಂದರೆ ದೇವತೆಗಳು ಅಲ್ಲಿ ಹೋಗ್ತಕ್ಕಂಥ ಅವಕಾಶವನ್ನ ಎಲ್ಲರೂ ಬಂದು ಪರಮೇಶ್ವರ ತುಂಬಾ ಸಂತೋಷ, ಒಬ್ಬನೇ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಕ್ಕೆ ಹೋಗ್ತಿದ್ದೀರಾ, ಜಗನ್ಮಾತೆ ಜೊತೆಗೆ ನೀವಿಬ್ರು ಚರ್ಚೆ ಮಾಡ್ತಾ ಇದ್ದೀರಾ ಜನಗಳ ಕಷ್ಟ. ಆವಾಗ ನೀವು ಹೋಗಿ ಅಪ್ಲಿಕೇಶನ್ ಹಾಕೋ ದಿನ ಇದು, ಗಮನ ಇರಲಿ. ಆ ಅಪ್ಲಿಕೇಶನ್ನು ನೀವೆಲ್ಲ ಹಾಕಬೇಕು. ಏನು ಅಪ್ಲಿಕೇಶನ್ ಹಾಕ್ತೀರಾ? ಏನು ಕೆಲಸ ಬೇಕು ಅಂತಲ್ಲ, ನನ್ನ ಕಷ್ಟ ಇದೆ ನೋಡಮ್ಮ, ನೀನೇ ಮಾಡಿಸೋದು, ನೀ ಹುಟ್ಟಿಸಿರತಕ್ಕಂಥದ್ದು, ನೋಡಿ ನನ್ನ ಮಗನಿಗೆ ಇಂಥ ವಿದ್ಯಾಭ್ಯಾಸ ಇಲ್ಲ, ನೋಡಿ ನನ್ನ ಗಂಡ ಇಂಥ ಕುಡಿದ್ಕೊಂಡು ಕೂತಿದ್ದಾನೆ ಹಾಳಾದವನು, ಅಂತಹ ಒಂದು ಕೆಲಸ ಕಾರ್ಯಗಳಿಲ್ಲ, ನನಗೆ ರೋಗ ರುಜಿನಗಳು, ಯಾರು ಪರಿಹರಿಸೋದು? ಇದೆಲ್ಲ ಕಷ್ಟಗಳೆಲ್ಲ ಅಪ್ಲಿಕೇಶನ್ ಆ ಭಗವಂತನಿಗೆ ಹಾಕಬೇಕು. ಅಲ್ಲಿ ಹಾಲನ್ನ, ಹಸಿ ಹಾಲನ್ನ ಕಾಯಿಸಿ ಸಕ್ಕರೆ ಹಾಕಿ ದೇವರ ಹತ್ರ ನೈವೇದ್ಯ ಇಟ್ಟಿರ್ತಾರೆ. ಈ ಪಾರ್ವತಿ ದೇವಸ್ಥಾನಕ್ಕೆ ಈ ಉತ್ಸವ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ, ವಜ್ರ ಖಚಿತವಾದ ಪಾದಗಳು, ಪರಮೇಶ್ವರನ ಉತ್ಸವ ಮೂರ್ತಿ, ಅವನ ವಿರಾಜಮಾನವಾಗಿರ್ತಾನೆ. ತಿಂಬು ವೆಲ್ವೆಟ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. 108 ವಾದ್ಯಗಳು ಉತ್ತಾರೆ. ನಾವು ಕೈಲಾಸದಲ್ಲೇ ಇದೀವೇನೋ ಅನ್ನೋ ಒಂದು ಭಾಸ. ಆ ಕಹಳೆ ಉತ್ತಾರೆ, ಶಂಕುಗಳು ಉತ್ತಾರೆ, ಏನ್ ಚೆನ್ನಾಗಿರುತ್ತೆ ಅಂತೀರ. ಅದೇ ಇದನ್ನ ಶಿವರಾತ್ರಿ ದಿವಸವಾಗ್ಲಿ, ಅವನು ಹೊರಭಾಗದಲ್ಲಿ ನಟರಾಜ ಬರ್ತಕ್ಕಂಥ ಆರಿದ್ರ ನಕ್ಷತ್ರಕ್ಕಾಗ್ಲಿ ಆ ದಿನ ನೋಡ್ಬೇಕು ನೀವು. ಇದೇ 108 ಎಷ್ಟಿರುತ್ತೆ ಗೊತ್ತಾ? 1008 ಇರುತ್ತೆ. ಅಂದ್ರೆ ಅಷ್ಟು ವಾದ್ಯಗಳು ಬರುತ್ತೆ. ಬರೀ ವಾದ್ಯ ಜನ ಬಿಟ್ಬಿಡಿ, ಅಷ್ಟು ವಾದ್ಯಗಳು. ಇಲ್ಲಿ 108 ವಾದ್ಯ ಪ್ರತಿದಿನ. ಎಷ್ಟು ಚೆನ್ನಾಗಿರುತ್ತೆ. ಆ ಶಂಕುಗಳು, ಆ ಮೊಳಗ್ತಾ ಇರೋದು, ಡೋಲು, ಡಮರುಗ, ಘಂಟೆ, ನಾದ. ಅಲ್ಲಿ ಪರಮೇಶ್ವರನು ಕಾಲಿಡ್ತಾನೆ ಹೊರಭಾಗದಲ್ಲಿ, ಆಕಾಶಲಿಂಗ ಮಾರ್ಗದಲ್ಲಿ. ಈ ಪ್ರದೋಷಕ್ಕೆ ನೀವು ನಿಂತರೆ ಮೈ ರೋಮಾಂಚನವಾಗತ್ತೆ ನಿಮಗೆ. ಆ ಹೊರಭಾಗದಲ್ಲಿ ಬಂದಾಗ ಅವನಿಗೆ ಚಾಮ್ರವನ್ನ ಬೀಸೋದು. ನಿಮ್ಮ ಸೇವೆಗಳನ್ನು ನೀವೇ ಸ್ವತಃ ಪರಮೇಶ್ವರನಿಗೆ ಮಾಡಬಹುದು.
ಕೇಳಿದ್ದೆಲ್ಲ ನಿಮ್ಮದಾಗತ್ತೆ. ಅಂಥ ಒಂದು ಪರಿವರ್ತನೆ. ಶನೇಶ್ವರನ ದೇವಸ್ಥಾನ ಮುಗಿಸ್ಕೊಂಡು ಚಿದಂಬರದಲ್ಲಿ ತಂಗಿ ರಾತ್ರಿಯಲ್ಲೇ ನೀವು ಅರ್ಧಜಾಮ ದರ್ಶನವನ್ನ ಮಾಡಿದಾಗ ಪರಮೇಶ್ವರನ ಜೊತೆಗೆ ಉತ್ಸವವನ್ನ 3 ಸಲ ಪ್ರಾಕಾರಕ್ಕೆ ನಮಸ್ಕಾರ ಮಾಡ್ತಾರೆ. ಪಾರ್ವತಿ ದೇವಸ್ಥಾನಕ್ಕೆ ಬಂದರು, ಮಹಾಮಂಗಳಾರತಿ, ಭಕ್ಷ್ಯ ಭೋಜಗಳು, ನೈವೇದ್ಯ ಎಲ್ಲ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಮಾಡಿ ಬಾಗಿಲನ್ನು ಹಾಕಕ್ಕೆ ಮೊದಲು ಎಲ್ರಿಗೂ ತೀರ್ಥ ಕೊಡ್ತಾರೆ. ತದನಂತರ ದರ್ಪಣ ಮಂದಿರ, ಆ ದರ್ಪಣ ಮಂದಿರ ಮುಚ್ಚುತ್ತಾರೆ. ನೀವು ಈ ದರ್ಶನವನ್ನ ಮಾಡಿದವರು ಸುಮ್ಮನೆ ಹೋಗಿ ರಾತ್ರಿ ಮಲ್ಕೊಂಡ್ಬಿಡೋದಲ್ಲ, ಬೆಳಗ್ಗೆ 5 ಗಂಟೆಗೆ ವಾಪಸ್ ಬರ್ಬೇಕು. ಯಾಕೆಂದ್ರೆ ಮತ್ತೆ ತಿರುಗಿ ಪರಮೇಶ್ವರ ಆಚೆ ಬರಬೇಡ್ವಾ, ಸ್ವಾಗತ ಮಾಡೋದು ಬೇಡವಾ. ವಧುವರನ್ನ ಒಳಗೆ ಕಳಿಸಿದ ಮೇಲೆ ಬೆಳಗ್ಗೆ ಎದ್ದು ಸ್ವಾಗತಿಸಬೇಕು. ಆಗ ಅವರನ್ನ ಸ್ನಾನ, ಅಭಿಷೇಕ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥ ಒಂದು ವೈದವ್ಯ ಇಲ್ಲಿ ನೋಡ್ತಕ್ಕಂಥ ವೈದವ್ಯ. ಅದಕ್ಕೋಸ್ಕರ ಜೀವನದಲ್ಲಿ ಎಷ್ಟೋ ಜನಕ್ಕೆ ವೈದವ್ಯ ಇರುತ್ತೋ ಅವರು ಕೂಡ ಪರಿಹರಿಸ್ಕೋಬಹುದು. ಅಂದ್ರೆ ಏನು, ಮದುವೆ ಆಗಿಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮ ಬಾಲ್ಯದಲ್ಲಿ ನಮ್ಮ ಗಂಡ ಸತ್ತೋದ, ಇವನಿಗೆ ಇನ್ನೊಂದ್ಸರಿ ಮದುವೆ ಮಾಡ್ಬೋದಾ ಬೇಡವಾ ಅಂದ್ರೆ ಆ ಒಂದು ವೈದವ್ಯ ಜೀವನನ್ನ ಪರಿಹರಿಸ್ತಾನೆ. ಅಂದರೆ ಇತಿಹಾಸದಲ್ಲಿ ಪ್ರತಿಯೊಬ್ಬನಿಗೂ ಒಂದು ವಿಧವೆ ಹೇಗೆ ನಮ್ಮ ಯಜಮಾನರಿಲ್ಲದೆ ನಾನು ಜೀವನ ಮಾಡಬೇಕಾ ಚಿಕ್ಕ ಬಾಲ್ಯದಲ್ಲಿ, ಪರಪುರುಷನ ಕಾಮದೃಷ್ಟಿ ಇರುತ್ತಾ ಅಂತ ಹೇಳಿ ಎಷ್ಟೋ ಜನ ನಿಜವಾದ ಹೆಂಗಸರು, ಭಾರತ ದೇಶದವ್ರು ಮಾತ್ರಪ್ಪ ಹೇಳಿದೀನಿಗಲೇ, ಭಾರತ ಸ್ವಲ್ಪ ಜನ ಸಂಸ್ಕಾರದಂತರು ಮಾತ್ರ ಇವತ್ತಿಗೂ ಅಂಥ ಒಂದು ಜೀವನ ಮಾಡ್ತಾ ಇದ್ದಾರೆ. ಸದ್ಭಕ್ತಿಯಿಂದ ಮಾಡ್ತಿದ್ದಾರೆ, ಒಳ್ಳೆ ಮನೋಭಾವದಿಂದ ಮಾಡ್ತಿದ್ದಾರೆ. ಅಂತಹ ಒಂದು ಸಮಯ ಬಂದಾಗ ಏನು ಮಾಡ್ತೀರಾ? ಅದಕ್ಕೆ ಹೇಳೋದು, ಮಾಡಿದ್ದುಣ್ಣ ಮಾರಾಯ.